ಏನಿವತ್ತು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ರೈತರು 1170 ಜನ ಏನು ನಮ್ಮ ಭೂಮಿಗೋಸ್ಕರ ಕುಂತು ಚಳವಳಿ ನಡೆದಂಥ ಒಂದು ದಿವಸ ಇವತ್ತು ಎಲ್ಲ ಹೋರಾಟಗಾರರು ನೋಡ್ತಿದ್ದಾರೆ. ಏಕೀಕರಣ ಹೋರಾಟ ಒಂದು ಸಮಿತಿ ಕರೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ಗಟ್ಟಿಯಾಗಿ ನಮ್ಮ ಗಟ್ಟಿ ಲೀಡರ್ಗಳು ಫಸ್ಟು ಗಟ್ಟಿಯಾಗಿ ಕೂರ್ಬೇಕು. ಪಾಪ ಕಾರ್ಯಕರ್ತರನ್ನ 1000 ಜನ ಬರ್ತಾರೆ. ಆ ಆಸೆ ನಿರಾಸೆ ಆಗಬಾರ್ದು. ಎಲ್ಲ ಹೇಳ್ತಾನೆ ಇರ್ತಾರೆ ಜೈಲು ಜೈಲು ಅಂತ. ಎಲ್ಲ ಬರ್ರಪ್ಪ ಒಂದು 5 ನಿಮಿಷ. ಈಗ ಏನೇನು ಕೂತಿದ್ರ ನೀವೇನು ಎದ್ದು ಹೋಗ್ತೀರಿ? ನಿಜವಾದ ಹೋರಾಟಗಾರಲ್ಲ, ನಿಜವಾದ ಚಳವಳಿ ಕಟ್ಟರಲ್ಲ. ಯಾಕೆಂದ್ರೆ ಇವತ್ತು ಸರ್ಕಾರಕ್ಕೆ ಇವತ್ತು ಚೋಮರೆ ಮಾಡೋ ಕೆಲಸ ಮಾಡಕ್ ಬಂದಿದ್ದೀವಿ. ಈಗೆಲ್ಲ ಹೇಳ್ತಾರೆ ಎಲ್ಲ ವೇದಿಕೆ ಮೇಲೆ ಇರೋರು ಜೈಲು ಜೈಲು ಜೈಲು. ಯಾರಪ್ಪಂದ್ರಿ ಜೈಲು? ಈಗಾಗಲೇ ರಾಜ್ಯದಲ್ಲಿ ಕಳ್ಳರಿಗೆ ಪೋಗ್ರಿ ತುಂಬಕ್ಕೆ ಜೈಲಿಲ್ಲ. ನಿಮ್ಮ ಹೋರಾಟಗಾರನ ಎಲ್ತಪ್ಪ ತುಂಬ್ತಾರೆ ಜೈಲಿಗೆ? ಎಲ್ಲಿ ತುಂಬ್ತಾರೆ ನಿಮ್ಮನ್ನ? ತುಂಬಕ್ಕಾಗುತ್ತೇನಪ್ಪ? ಇವ್ರಿಗೆ ಏನಾರ ದಮ್ಮ ಐತಾ ತುಂಬಕ್ಕೆ? ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಈ ಕಾಂಗ್ರೆಸ್ ದಳ ಬಿಜೆಪಿ ಇವರೆಷ್ಟು ಒಳ್ಳೆ ಜನ ಅಂತಂದ್ರೆ ನಿಮ್ಗೆ ಅರ್ಥ ಮಾಡಿಸ್ಬೇಕು. ಹಳ್ಳಿಲಿ ನಾವೊಂದು 5 ಜನ ಕುತ್ಕೊಂಡ್ರೆ ಏನಾರ ಒಂಚೂರು ಹೆಚ್ಚು ಕಡಿಮೆ ಹಳ್ಳಿಗೆ ಮೋಸ ಮಾಡಿದ್ರೆ ಹಳ್ಳಿಲಿ ಮಾತಾಡ್ತಾರೆ, ಇವ್ರು 5 ಜನ 3 ಜನ ಬಂದ್ರಪ್ಪ ತಾಯಿಗಂಡ್ರು ನನ್ನ ಮಕ್ಕಳು ಅಂತ. ಯಾರಿಗೆ ಹೇಳ್ತಾರೆ? ಮೋಸ ಮಾಡೋರಿಗೆ. ಇವ್ರು 3 ಜನ ಮೋಸ ಮಾಡ್ತಾರಲ್ಲ, ಇವ್ರಿಗೆ ಏನಂತ ಭಾಷೆಯಲ್ಲಿ ಕರಿಬೇಕು ನಾವು? ಏನಂತ ಕರಿಬೇಕು ನಾವು? ಇವರು ಒಂದು ಸ್ವಲ್ಪ ಹಳ್ಳಿ ಭಾಷೆಯಲ್ಲಿ ಕರಿಬೇಕಲ್ಲ, ಇವರು ದೊಡ್ಡ ತಾಯಿಗಂಡ್ರು ರೈತರಿಗೆ ಮೋಸ ಮಾಡ್ಯಾರ ಅಂತ ಕರಿಬೇಕಲ್ವೇನಪ್ಪ? ಕರಿಬೇಕಾನೆ. ನಾವು ನಮ್ಮ ಜಮೀನು ಕಿತ್ಕೊಳಕ್ಕೆ ಇವ್ರೇ ರೀ. ಈಗೆಲ್ಲ ಮಿನಿಸ್ಟ್ರಿಗಳು, ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಒಬ್ಬೊಬ್ಬನ ಜಮೀನು 2000 ಎಕರೆ ಐತೆ ಅಂತ ನಾವು ಐಡೆಂಟಿಫೈ ಮಾಡಿಕೊಡ್ತೀವಿ. 2000 ಎಕರೆ ಒಬ್ಬೊಬ್ಬ ಮಿನಿಸ್ಟ್ರಿಗೆ, MLA ಗೆ. ನಿಮ್ಗೆ ಏನಾರ ತಾಕತ್ತಿದ್ರೆ, ನಿಮಗೆ ಗೌರವ ಇದ್ರೆ, ಮಾನ ಮರಿದ್ರೆ ಅಲ್ಲಿಗೆ ಇಂಡಸ್ಟ್ರಿ ತಗೊಂಡು ಕೊಡ್ರಿ, ಆಗ ಒಪ್ಕತಿ. ಈ ದೇಶಕ್ಕೆ ಅನ್ನ ಹಾಕನು, ಈ ದೇಶಕ್ಕೆ ಹಾಲು ಕೊಡೋನು, ಹಣ್ಣು ಹಪ್ಪಳ ಕೊಡೋಂತಾರ. ನಿಮ್ಗೆ ಓಡಾಡಕ್ಕೆಲ್ಲ ಸಂಬಳ ಕೊಟ್ಟರು, ನಿಮ್ಗೆ ಓಡಾಡಕ್ಕೆ ಕಾರ್ ಕೊಟ್ಟರು. ಅಂತ ರೈತರ ಜಮೀನ 1 ಎಕರೆ 20 ಗುಂಟೆ ಕಿತ್ಕೊಳಕ್ ಬರ್ತೀರ ಅಂದ್ರೆ ನಿಮ್ಗೆ ಯಾವ ಥರ ಹೇಳ್ಬೇಕು? ನಾವು ಯಾವ ಥರ ಹೇಳ್ಬೇಕ್ರಿ? ಈಗಾಗಲೇ ಬಳ್ಳಾರಿ ಹತ್ರ ಜಂದಾಲಲ್ಲಿ ಈಗಾಗಲೇ ನೀವೆಲ್ಲ ಜಮೀನು ಕಿತ್ಕೊಂಡು ಜಂದಾಲ್ನವ್ರಿಗೆ ಇವತ್ತು ಜಮೀನನ್ನು ಸತ್ತ ಫ್ಯಾಕ್ಟ್ರಿನೂ ಮಾಡ್ದಂಗೆ, ಆ ರೈತರಿಗೆ ದುಡ್ಡನ್ನು ಕೊಡ್ದಂಗೆ ಇವತ್ತು ಅಲ್ಲಿ 1000 ದಿವಸ ಅಲ್ಲಿ ಚವಳಿ ಕೂತಿದ್ದಾರೆ. ಆ ಕಡೆ ಕೇಳ್ತಾರೆ ಉತ್ತರ ಕರ್ನಾಟಕ ಬೇರೆ ಕಡೆ ಜಮೀನಿದೆ ಕೊಡ್ತೀವಿ ಅಂತ. ಪಾಪ ಅದನ್ನ ಬಿಟ್ಟು ಇಲ್ಲಿ ಕೋಲಾರ, ಚಿಂತಾಮಣಿ ಮತ್ತೆ ದೇವನಹಳ್ಳಿಯಲ್ಲಿ ಇಡೀ ಬೆಂಗಳೂರಿಗೆ ಹೊರತುಂಬ ನಿಮ್ಮ ಹೆಂಡತಿ ಮಕ್ಕಳಿಗೆ ಹಾಲು ಕುಡಿಸ್ತಿದ್ದಾರೆ, ಹೊರತುಂಬ ನಿಮ್ಗೆ ಅನ್ನ ಹಾಕ್ತಿದ್ದಾರೆ, ಒಳ್ಳೊಳ್ಳೆ ಬೆಳೆ ಬೆಳೆದು ಹಾಕ್ತಿದ್ದಾರೆ. ಅಂಥದ್ದು ಬಿಟ್ಟು ಇವತ್ತು ಈ ಭೂಮಿ ಕಿತ್ಕೊ ಬರ್ತೀನಿ ಅಂದ್ರೆ ನಾವೇನ್ ತೀರ್ಮಾನ ತಗೋಬೇಕು ಸಭೆ? ನೀವು ಬರೀ ನಮ್ಮಲ್ಲಿ ಹೋರಾಟಗಾರ ಗಟ್ಟಿ ಇರ್ಬೇಕು. ಯಾಕೆ ಅಂತಂದ್ರೆ 80ನೇ ಶತಮಾನದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ, ಗುಂಡೂರಾವ್ ಸರ್ಕಾರ ಇತ್ತು. ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದಂತ ಕಾಲದಲ್ಲಿ, ಬಂದೂಕ ತೋರಿಸಿದಂತ ಕಾಲದಲ್ಲಿ ಅವಾಗ ಹೇಳ್ದು ಈ ಸರ್ಕಾರನ ಹಿಂಗೆ ಬಿಟ್ರೆ ರೈತರು ಉಳಗಾಳ ಉಂಟಿಲ್ಲ, ಈ ಸರ್ಕಾರನ ಕಿತ್ ಬಿಸಾಕುವಂತ ತೀರ್ಮಾನ ತಗೊಂಡು ಏಕೈಕ ಚಳವಳಿಯಿಂದ ಅದು ರೈತ ಸಂಘ ಮತ್ತೆ ದಲಿತ ಚಳವಳಿ. ಆ ಟೈಮಲ್ಲಿ ಸರ್ಕಾರ ಕಿತ್ ಬಿಸಾಕಿದ್ದು ಇವತ್ತು ಸಿದ್ದರಾಮಯ್ಯ ನೆನಪಿರ್ಬೇಕು. ಇವತ್ತು ಬಂದಿರೋದು ಮೂಲೆಯಲ್ಲಿ ಎಲ್ಲ ಹೋರಾಟಗಾರರು, ಎಲ್ಲ ಜನಗಳು ಬಂದಿದ್ದೀರಿ. ಒಂದು ತೀರ್ಮಾನ ತಗೋಬೇಕು. ದೇವನಹಳ್ಳಿ ಜಮೀನಿಗೆ ಏನಾರ ಯಾವ್ದೋ ಒಂದು ದೇವನಹಳ್ಳಿ ಚನ್ನರಾಯಪಟ್ಟಣದವ್ರು ತೀರ್ಮಾನ ತಗತ್ತಾ ಇಲ್ಲ. ಏನ್ ದಿರೀಂದ್ರ ಹೋರಾಟಗಾರ ನಿಂತಿದ್ದೀರಿ, ನಾವೆಲ್ಲ ಏನ್ ಗಟ್ಟಿಯಾಗಿ ಎಲ್ಲ ಮಾತಾಡ್ತಾ ಇದ್ದೀರಿ. ಒಂದು ತೀರ್ಮಾನ ಸಂದೇಶನ ರಾಜ್ಯಕ್ಕೆ ಕೊಡ್ಬೇಕು. ನೀವು ಈ ದೇವನಹಳ್ಳಿ ಜಮೀನ್ ಏನಾರ ಕಿತ್ತಾಕಿದ್ರೆ ನಿಮ್ ಸರ್ಕಾರ ಕಿತ್ತಾಕ ತಾಕತ್ ಇವತ್ತು ಈ ರಾಜ್ಯದ ರೈತರಿಗೆ ಇದೆ ಅಂತ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು. ನೀವು ಒಳ್ಳೆ ಸಂದೇಶನ ಕೊಡ್ಬೇಕು. ನೀವು ಏನೋ ಬರ್ತೀರಿ, ಮಾತಾಡ್ತೀರಿ, ಕರೆಸ್ತೀರಿ, ನಾವು 1000 ಜನ ಕರ್ಕೊಂಡ್ ಬರ್ತೀವಿ, ಅವ್ರು ಹೇಳ್ತಾರೆ ಒಳ್ಳೆ ಸಂದೇಶ ತಗೊಳ್ಬೇಕು ಅಲ್ಲಿಗೆ. ಇವತ್ತು ಒಳ್ಳೆ ಸಂದೇಶ ಕೊಡು. ಇವತ್ತು ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಯ್ತು. ಯಾವ್ದೋ PT ಮಾಸ್ಟರ್ AD ಮಾಸ್ಟರ್ ಕಳಿಸ್ದಂಗೆ ಒಬ್ಬ ತಹಸೀಲ್ದಾರ್ನ ವೇದಿಕೆ ಮೇಲೆ ಕಳಿಸ್ತಾರೆ ಅಂದ್ರೆ ಸರ್ಕಾರಕ್ಕೆ ಎಲ್ಲಪ್ಪ ಭಯ ಐತೆ? ಇವತ್ತು ಸರ್ಕಾರದಿಂದ ಸಂದೇಶ ಬರ್ಬೇಕು. ಮೂಲೆಯಿಂದ ಹೋರಾಟಗಾರರು, ರಾಜ್ಯದ ಜನ ಬರ್ತಾವ್ರೆ, ನಮ್ಮನ್ನ ಬಿಡಲ್ಲ, ಸರ್ಕಾರನ ಅಧಿಕಾರಿಗಳನ್ನ ಬಿಡಕ್ಕಲ್ಲ ಅಂತ ಇವತ್ತು ಭಯ ಇರ್ಬೇಕಾಯ್ತು. ಅವ್ರು ತಿಳ್ಕೊಂಡ್ರು ಎಲ್ಲ ಚಳಿಯಲ್ಲಿ ಹೊಡೆದು ಬಿಸಾಕಿದೀವಿ,
ರಾಜಕಾರಣ ಜೊತೆ ಎಲ್ಲೆಲ್ಲ ಹೋಗಿದ್ದಾರೆ ಎಂತ. ಈಗ ಹಂಗಾಗಲ್ಲ. ಇವತ್ತು ಎಲ್ಲಾ ವರ್ಗಾಟರು ಎಷ್ಟೇ ಜನ ಇವ ಅಧ್ಯಕ್ಷರುಗಳಾಗಿ ಎಷ್ಟೇ ವರ್ಗಾಟಗಳಾಗಿವೆ, ಇವತ್ತೊಂದು ಒಳ್ಳೆ ಸಂದೇಶನ ಕೊಡ್ತಾ ಇದೀವಿ. ನೀವೆಂಗೆ ತಾಯಿಗಂಡ್ರ ತರ ಒಂದಾಗ್ತೀರಿ, ನಾವಿವತ್ತು ನಮ್ಮ ಆಸ್ತಿ ಉಳಿಸ್ಕೊಳ್ಳಕ್ಕೆ ಒಂದು ಸಂಘಟನೆ ಚಳವಳಿ ತಗೋಬೇಕು. ನೀವು ನೋಡ್ತಾ ಇದೀವಿ ನಾವು ಇಲ್ಲಿ 100 ಬಣ 50 ಬಣ ಯಾವರೇ ಆಗಿರ್ಲಿ, ಇಂಥ ಸಮಸ್ಯೆ ಬಂದಾಗ, ನಮ್ಮ ಮಕ್ಕಳತನ ಕಿತ್ಕೊಳಕ್ ಬಂದಾಗ, ನಮ್ಮ ಆಸ್ತಿ ಕಿತ್ಕೊಳಕ್ ಬಂದಾಗ ತಾವೆಲ್ಲ ಒಂದಾಗ್ಬೇಕು. ನೀವೆಲ್ಲ ರಾಜಕಾರಣ ಮಾಡೋದು ಫಸ್ಟ್ ನಮ್ಮ ಹೋರಾಟಗಾರರು ಬಿಡ್ಬೇಕು. ಅವಾಗ ಇವ್ರು ರಾಜಕಾರಣಕ್ಕೆ ಮತ್ತೆ ಅಧಿಕಾರ ಬುದ್ಧಿ ಸಲಕ್ ಚಾಲ್ತಾ. ಈಗ ಹೇಳ್ತಾ ಇದೀವಿ 24 ಗಂಟೆ ಗಡುವು ಕೊಟ್ಟಿದ್ದಾರೆ. ಒಪ್ಪಳನ ಇದು ಒಂದು ವೇದಿಕೆಯಲ್ಲಿ ನೀವೇ ಜಡ್ಜು, ನೀವೇ ಸುಪ್ರೀಂ. ಈ ವೇದಿಕೆಯನ್ನು 24 ಗಂಟೆ ಕಾಯ್ತೀವಿ. 24 ಗಂಟೆ ಕಾದ ಮೇಲೆ ತಾಳ್ಮೆ ಕಟ್ಟೆ ಹೊಡಿತು. ನಿಮ್ಮ ತಾಕತ್ತಿದ್ರೆ, ನಿಮ್ ದಮ್ಮಿದ್ರೆ ನೀವು ತಯಾರಾಗ್ರಿ. ಅದೆಷ್ಟು ಜನ ಪೊಲೀಸ್ ಕರೆಸ್ತೀರ, ಅದೆಷ್ಟು ಜನ ಅಧಿಕಾರಿ ಕರೆಸ್ತೀವಿ. ನಾವು ಬಾರ್ಕೋಲ್ ತಗೊಂಡು ರೋಡ್ಗೆ ಇಳಿತೀವಿ. ನಿಮ್ಮ ತಾಕತ್ತಿದ್ರೆ ತುಂಬ್ರಿ, ಜೈಲಿಗೆ ನಾವು ರೆಡಿ ಇದ್ದೀವಿ ಹೇಳ್ಬೋದಲ್ಲ. ಈ ಕಂಡೀಷನ್, ಈ ಒಂದು ನಿರ್ಣಯನ ನೀವೆಲ್ಲ ವೇದಿಕೆ ಮೇಲಿರೋ ಗಣ್ಯರು ಫಸ್ಟ್ ನೀವು. ಯಾಕೆಂದ್ರೆ ಇವತ್ತು ಹೋರಾಟಗಾರರು ಗಣ್ಯರು ಮುಖ್ಯ ಅಲ್ಲ, ಇವತ್ತು ನೀವು ಮುಖ್ಯ. ಯಾಕೆಂದ್ರೆ ಪ್ರಾಣವಾದ್ರು ಬೀದಿಗೆ ಬರೋರು ಪೊಲೀಸಲ್ಲಿ ಹೇಳ್ತಿన్నారు. ಇವತ್ತು ನೀವು ನಿಮ್ ಜೊತೆ ಫಸ್ಟ್ ಏಟನ್ನು ತಿಂತೀವಿ, ಜೈಲ್ಗೂ ಹೋಗ್ತೀವಿ. ಸಿದ್ದರಾಮಯ್ಯ ಹೇಳ್ತೀವಿ, ನಿಮ್ಮ ಆಟನ ಬಿಡ್ಬೇಕು. MB ಪಾಟೀಲ್ ಅವರೇ ನಾಟಕ ಆಡ್ತೀರಿ ನೀವು. ನಮ್ಮ ರೈತರು ಬಂದ್ರೆ ಏನನ್ನಂತ ನಿಮ್ಗೆ ಬಾಯಿ ಬಂದಾಗ ಮಾತಾಡ್ತೀರಿ ಅಂದ್ರೆ, ಇವತ್ತು ನಿಮ್ ಎಷ್ಟು ಲೂಟಿ ಹೊಡೆದಿರಲ್ಲ 1000 ಎಕರೆ. ನಿಮ್ಮ ತಾಕತ್ತಿರಿ, ಒಂದ್ಸತಿ ದಾನ ಮಾಡ್ರಿ ನೋಡ್ತೀವಿ ನಾವು. ದಾನ ಮಾಡ್ರಿ, ನಿಮ್ಮ ತಾಕತ್ತಿದ್ರಿ. ಅನ್ನಕ ಜಮೀನು ಕಿತ್ಕೊತೀರಂದ್ರೆ ಇವತ್ತೊಂದು ಕಾನೂನು ಬರ್ತಿದ್ದಾರೆ. ಒಬ್ಬ DC ಮಾತಾಡ್ಬೇಕು, ಮಿನಿಸ್ಟ್ರಿ ಮಾಡ್ಬೇಕು ಅಂದ್ರೆ ಫಸ್ಟ್ ನಾಯಿ ಕೇಳತ್ತೆ, ಎಲ್ಲ ಕೇಳೈತಿ. ನೀವು ನಮ್ಮ ಅಂದೊಳಗೆ ಕಾಲಿಟ್ರೆ ನಾವು ಕಾನೂನು ಬರೀಬೇಕಾಗ್ತದೆ. ಇಲ್ಲ ಕಾಲ್ ಕತ್ತರಿಸ್ಬೇಕು, ಕೈ ಕತ್ತರಿಸ್ಬೇಕು ಹೇಳಿಂತ ನಾವು ತೀರ್ಮಾನ ತಗೋಬೇಕಾಗುತ್ತೆ. ಯಾಕೆಂದ್ರೆ ಇದು ಗಟ್ಟಿಯಾಗಿ ಮನ್ಸಾಗಿ ಹೇಳ್ತಾ ಇರೋದು, ಇದು ಹುಷಾರ್, ಇದು ಎಚ್ಚರಿಕೆ ಅಂತ ಕೊಡ್ತಾ ಇದೀವಿ. 24 ಗಂಟೆ ಹೊತ್ತಿ ನಮ್ಗೆ ಏನಾರ ಒಳ್ಳೆ ಸಂದೇಶ ಕೊಟ್ರೆ ಇಡೀ ಸರ್ಕಾರಕ್ಕೆ, ವಿರೋಧ ಪಕ್ಷಿಗೆ ನಾವು ಮಾತಾಡ್ತೀವಿ. 2 ಮಾತು ಮಾತಾಡಿ ಮುಗಿಸ್ತೀನಿ. ವಿರೋಧ ಪಕ್ಷರಿಗೆ ನಾಚ್ಕೋಬೇಕು. ನೀವು ರೈತರು ಕಿತ್ಕೊಬಿಟ್ರು ನಾವಿದ್ದೀವಿ. ನೀವೇನಪ್ಪ ಕಡ್ಲೆಕಾಯಿ ತಿಂತಾ ಇದ್ರೆ ನೀವೆಲ್ಲ ವಿರೋಧ ಪಕ್ಷರು, ನಿಮ್ಗೂ ಮಾನ ಮಾಡ್ತಿದ್ರೆ ವಿಧಾನಸೌಧದಲ್ಲಿ ಮಾತಾಡಿ ತಕ್ಷಣಕ್ಕೆ ರೈತರ ಜಮೀನ ಉಳಿಸ್ತೀವಿ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ನಿಮ್ಗೆ ತಕ್ಕಗೆ ಮರ್ಯಾದೆ ಕಳಿತೀವಿ. ನಾಳೆ 24 ಗಂಟೆ ಗಡುವು. ನಾವು ಸೀದಾ ನಿಮ್ಮನ್ನೇನು ಕೇಳಲ್ಲ, ನಿಮ್ ಪರ್ಮಿಷನ್ ಕೇಳಲ್ಲ. ನಿಮಗೆ ತಾಕತ್ತಿರಿ, ಬನ್ನಿ ತಹಸೀಲ್ದಾರಿಗೆ ನುಗ್ತೀವಿ, ಬೀಗ ಜಡಿತೀವಿ. ನಮ್ಮನ್ನ ಅರೆಸ್ಟ್ ಮಾಡೋ ತಾಕತ್ತಿರಿ, ತಯಾರಾಗಿರಿ. ಎಚ್ಚರಿಕೆಯನ್ನು ಕೊಡ್ತಾ ಎಲ್ಲಪ್ಪ ಒಟ್ಟಿಸ್ಕೊಂಡು ಸುಗರ್ ಕಾಯ್ತಾ ಇದೀವಿ. ಒಳ್ಳೆ ನಿರ್ಣಯ ತಗೋಬೇಕು ವೇದಿಕೆ ಮೇಲೆ ಇರೋರೆಲ್ಲ. ಇಲ್ಲಿಂದ ಇಡೀ ರಾಜ್ಯದ ಮೂಲ ಮೂಲೆಯಿಂದ ಬಂದಿದ್ದೀವಿ. ಸುಮ್ಮನೆ ಮಾತಾಡಿ ಸುಮ್ಮನೆ ಹೋಗೋದಲ್ಲ. ಆದ್ರೆ ನಾವೆಲ್ಲ ಜೈಲಲ್ಲಿ ಇರ್ಬೇಕು, ಈ ಜಾಗನ ಉಳಿಸ್ಕೊಡ್ಬೇಕು. ಇದು ಒಳ್ಳೆ ಸಂದೇಶನ, ರಾಜ್ಯಕ್ಕೆ ಸಂದೇಶನ ಕೊಟ್ಟು ನಾವು ಹೋಗ್ತೇವೆ ಅಂತ ಹೇಳ್ತಾ, ಈ ಕಳ್ಳರಿಗೆ ಪೋಕರಿಗೆ ಜೋಕರ್ ಹಾಕೋದ್ ಬಿಟ್ಟು ರೈತ ಹೋರಾಟಗಾರರಿಗೆ ಮಹಿಳೆಯರಿಗೆ ಜೈವಾಗ್ಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಎನ್ ಜೈ ಕರ್ನಾಟಕ. ಧನ್ಯವಾದಗಳು ಮಂಜೇಗೌಡಣ್ಣ. ಈಗ ಹಿರಿಯ ಪತ್ರಕರ್ತರಾದಂತ ಜಾರ್ಗಣೆ ವೆಂಕಟರಮಯ್ಯ ಅವರು ಒಂದೆರಡು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಪ್ರೀತಿಯ ಬಂಧುಗಳೇ, 3.5 ವರ್ಷಗಳಿಂದ ಹೋರಾಟ ನಡೀತಾ ಇದ್ದರೂ ಕೂಡ ನಮ್ಮ ಸರ್ಕಾರಕ್ಕೆ ಏನೂ ಅನಿಸಿಲ್ಲ ಅಂದರೆ ಭಾಳ ನೋವಾಗುತ್ತೆ. ನಾಚಿಕೆ ಆಗಬೇಕಾಗಿತ್ತು ನಮ್ಮ ಸರ್ಕಾರಕ್ಕೆ. ಹಾಗಾಗಿ ಬಂಧುಗಳೇ, ಇವತ್ತು ಒಳ್ಳೆಯ ಸಂದೇಶ ಇಲ್ಲಿಂದ ರಾಜ್ಯಕ್ಕೆ ಹೋಗಬೇಕಾಗಿದೆ. ಏಕೆ ಅಂದರೆ ಈ ರಾಜ್ಯದಲ್ಲಿ ಅನೇಕ ಈ ಥರದ ಭೂ ಹೋರಾಟಗಳು ಉಳ್ಕೊಂಡವೆ. ಹಾಗಾಗಿ ಇಲ್ಲಿಂದ ಒಳ್ಳೆ ಸಂದೇಶ ಬಂದರೆ ನಿಜಕ್ಕೂ ಅಲ್ಲಿಯ ವಿವಾದಗಳು ಕೂಡ ಬಗೆಹರಿತವೆ. ನಿಮಗೊಂದು ಉದಾಹರಣೆಯನ್ನು ಕೊಡ್ತೀವಿ. 1994ರಲ್ಲಿ ಬಿಡದಿ ಮತ್ತು ಸಾತ್ನೂರಲ್ಲಿ ಭೂಮಿಯನ್ನು ವಶಪಡಿಸ್ಕೊಳ್ಳೋಕೆ ಹೊರಟರು. ಯಾತಕ್ಕೋಸ್ಕರ ಅಂದರೆ ಜಪಾನ್ ಕೈಗಾರಿಕಾ ನಗರಕ್ಕೆ 10,000 ಎಕರೆಯನ್ನು ವಶಪಡಿಸ್ಕೊಂಡು ಆ ಜಪಾನಿಯರಿಗೆ ಕೂಡ ಕೊಟ್ಟರು. ನಮ್ಮ ಸರ್ಕಾರವೇ, ಅವತ್ತು ನಮ್ಮ ರಾಜ್ಯದ ಸರ್ಕಾರವೇ. ಅವತ್ತು 60 ಹಳ್ಳಿಗಳು ಬೀದಿ ಪಾಲಾಗ್ತಿದ್ದು. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಆ ಹೋರಾಟವನ್ನು ಕೈಗೆ ತಗೊಂಡ್ರು. ಅವ್ರ ಜೊತೆಗೆ ನಾವು ಬೆಂಗಳೂರಿನ ಎಲ್ಲ ಜನಪರ ಸಂಘಟನೆಗಳು, ಕನ್ನಡ ಪರ, ದಲಿತ ಪರ, ಕಾರ್ಮಿಕ ಪರ ಎಲ್ಲ ಸಂಘಟನೆಗಳು ಕೂಡ ಒಟ್ಟಾಗಿ ಅವರ ಬೆಂಬಲಕ್ಕೆ ನಿಂತು ಹೋರಾಟ 6 ತಿಂಗಳ ಕಾಲ ಹೋರಾಟ ನಡೀತು.
ಅವತ್ತಿನ ಸರ್ಕಾರವನ್ನ ಬಗ್ಗಿಸ್ತು. ಸರ್ಕಾರ ಎದುರಿಸ್ತು ನಮ್ಮ ಹೋರಾಟವನ್ನ ಕಂಡು. ಹೇಗೆ ಅಂದ್ರೆ ಜಪಾನಿಯರು ಬೆಂಗಳೂರಿಗೆ ಬಂದ್ರು ಸ್ಥಳ ಪರಿಶೀಲನೆಗೆ. ಅವ್ರು ಎಲ್ಲಿದ್ದಾರೆ ಅಂತ ಹುಡುಕೊಂಡು ಹೋಗಿ ಅವ್ರಿಗೆ ಗೆರಾವ್ ಹಾಕ್ತವ್ ಜಪಾನಿಯರಿಗೆ. ಆ ಗೆರಾವ್ ಹಾಕಿದಾಗ ಅವ್ರು ಎದುರು ಬಿಟ್ರು. ಈ ಮಟ್ಟಕ್ಕೆ ಕರ್ನಾಟಕದಲ್ಲಿ ಹೋರಾಟಗಾರರಿದಾರ ಅಂತ ಹೇಳಿ ಎದುರಿ ನಮಗೆ ಬೇಡ ಅಂತ ಹೋದ್ರು. ಕರ್ನಾಟಕ ಸವಾಸವೇ ಬೇಡ ಅಂತ ಹೋದ್ರು. ಹಾಗಾಗಿ ರೈತ ಹೋರಾಟಕ್ಕೆ ಯಾವತ್ತೂ ಕೂಡ ಸೋಲಾಗಲ್ಲ, ಜಯವಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕೆಂದ್ರೆ ದೆಹಲಿಯಲ್ಲಿ ಒಂದು ವರ್ಷಕ್ಕೂ ಮೀರಿ ದೆಹಲಿ ರಾಜಧಾನಿಯಲ್ಲಿ ಹೋರಾಟ ಮಾಡಿದ್ರಲ್ಲ ರೈತರು. ಎಂತ ಸರ್ಕಾರ ಅವತ್ತಿದ್ದದ್ದು? ರಾಕ್ಷಸ ಸರ್ಕಾರ, ದೈತ್ಯ ಸರ್ಕಾರ. ಆ ಸರ್ಕಾರ ರೈತರ ಮುಂದೆ ಬಗ್ತಲ್ವೋ? ಬಗ್ಗಿ ಆ ಹೋರಾಟವನ್ನ ಬಿಡಿ ಅಂತ ಹೇಳಿ ಬೇಡ್ಕೊಂಡಿದ್ದಿದೆ. ಆದ್ರೆ ಅವ್ರ ಬೇಡಿಕೆ ಈಡೇರಿಸಿಲ್ಲ. ಅವತ್ತು ಸರ್ಕಾರ ಬಗ್ತು, ಆದ್ರೆ ಬೇಡಿಕೆ ಈಡೇರಿಲ್ಲ. ಆದ್ರೆ ಇವತ್ತು ಕೂಡ ರೈತರು ಮತ್ತೆ ಅಲ್ಲಿ ಕೂತ್ಕೊಳ್ಳುವ ಸಂಭವ ಇದೆ. ಹಾಗಾಗಿ ಚನ್ನರಾಯಪಟ್ಟಣದ 13 ಹಳ್ಳಿಗಳ ರೈತಾಪಿ ಬಂಧುಗಳು, ನೀವ್ಯಾರೂ ಹೆದರ್ಬೇಕಾಗಿಲ್ಲ. ನಾವೆಲ್ಲ ಇದೀವಿ, ಇವತ್ತು ಬಂದಿದ್ದೀವಿ. ಇವತ್ತಿನ ಹೋರಾಟ ರಾಜ್ಯಕ್ಕೆ ಒಂದು ದೊಡ್ಡ ಪಾಠವನ್ನ ಹೇಳಬೇಕಾಗಿದೆ. ಸಿದ್ದರಾಮಯ್ಯನವ್ರಿಗೆ ತಮ್ಮ ಹಿನ್ನೆಲೆ ನೆನಪಿದ್ರೆ, ನಂಜುಂಡಸ್ವಾಮಿ ಅವರ ಶಿಷ್ಯ ನಾನು ಕೂಡ ಅಂತ ಹೇಳಿ ನೆನಪಿದ್ರೆ, ಇವತ್ತು ಸಂಜೆ ಒಳಗೆ ಇವತ್ತೇನು ನೀವು ಮನವಿಯನ್ನ ಆಗ್ರಹವನ್ನು ಕೊಟ್ಟಿದ್ದೀರಾ ತಹಸೀಲ್ದಾರ್ಗೆ, ಅದು ನೀವು ಪರಿಶೀಲನೆ ಮಾಡಿ ನಿಮ್ಮ ಈ ಸ್ಥಳೀಯ ಮಂತ್ರಿ ಶಾಸಕ ಇದಾರಲ್ಲ ಇವರು ಮತ್ತೆ MB ಪಾಟೀಲ್ರು ಇವರ ಹುನ್ನಾರಗಳನ್ನ ಅರ್ಥ ಮಾಡ್ಕೊಳ್ಳಿ. ರೈತರನ್ನ ಉಳಿಸಿ. ಅವ್ರ ರೈತರು ಯಾರು ಭೂಮಿ ಕೇಳ್ತಾ ಇಲ್ಲ, ಅವ್ರ ಭೂಮಿ ಕಿತ್ಕೊಳ್ತಾ ಇದ್ದೀರಾ, ಕಿತ್ಕೊಳಕ್ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಹೇಳ್ತಾವ್ರೆ. ಹಾಗಾಗಿ ರೈತ ಪರವಾಗಿ ನಿಂತ್ರೆ ಸಿದ್ದರಾಮಯ್ಯನವರೇ ನೀವು ಇನ್ನು ಪೂರ್ಣ ಅವಧಿಯಲ್ಲಿ ಉಳಿತೀರಾ, ಇಲ್ಲ ಅಂದ್ರೆ ನಾಳೆ ನಾಡಿದ್ದೇನಾಗುತ್ತೋ ಗೊತ್ತಿಲ್ಲ ಅನ್ನುವ ಎಚ್ಚರಿಕೆಯನ್ನ ಈ ಸಮಾವೇಶ ಕೊಡ್ತಾ ಇದೆ ಅನ್ನುವ ಮಾತನ್ನ ಹೇಳಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಜೊತೆಯಲ್ಲಿ ನಾವು ಕೂಡ ರೈತ ಮಕ್ಕಳೇ, ಬೆಂಗಳೂರಿನಲ್ಲಿ ಬದುಕ್ತಾ ಇದ್ರು ಕೂಡ ರೈತ ಮಕ್ಕಳೇ, ರೈತರ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ ಅನ್ನುವ ಮಾತನ್ನ ಹೇಳ್ತಾ ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ನೀವೊಂದು ನಾಳೆ ಒಂದು ಜಯದ ಒಂದು ಸಂಭ್ರಮವನ್ನ ಆಚರಣೆ ಮಾಡುವ ಕ್ಷಣ ನಿರ್ಮಾಣ ಆಗಲಿ ಅನ್ನುವ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಈ ವೇದಿಕೆಗಳೇ HP ಶಿವಪ್ರಸಾದ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ